ಹಲೋ ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೇಮ್ ಕುಮಾರ್ ಸ್ವರ್ಮ. ವೈದ್ಯೋ ನಾರಾಯಣೋ ಹರಿ ಅಂತಾರೆ. ವೈದ್ಯ ವೃತ್ತಿಯನ್ನು ಅತ್ಯಂತ ಪವಿತ್ರ ವೃತ್ತಿಯಾಗಿ ನೋಡುವಂತಹ ದೇಶ ನಮ್ಮದು. ಆದರೂ ಕೂಡ ಆ ದೇಶದಲ್ಲಿ ವೈದ್ಯರಿಗೆ ಕೊರತೆ ಇದೆ. 1,00,000 ಜನರಿಗೆ ಕೇವಲ 64 ಜನ ವೈದ್ಯರಿದ್ದಾರೆ. WHO ಪ್ರಕಾರ 1,000 ಜನರಿಗೆ ಒಬ್ಬ ವೈದ್ಯರಿರಬೇಕು ಅಂತ ಕೂಡ ಹೇಳುತ್ತೆ. ಹಾಗಾಗಿ ವೈದ್ಯಕೀಯ ಶಿಕ್ಷಣಕ್ಕೆ ದಿನದಿಂದ ದಿನಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ತಾಮುಂದು ಅಂಥೇಳಿ ವಿದ್ಯಾರ್ಥಿಗಳು MBBSಗೆ ಜಾಯ್ನ್ ಆಗ್ತಿದ್ದಾರೆ. ಅಯ್ಯೋ, ನಾವು ಬಡವರು, ಮಧ್ಯಮ ವರ್ಗದವರು, ನಮಗೆ ಮೆಡಿಕಲ್ ಓದೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಬಹುತೇಕರಲ್ಲಿ ಇದ್ದೇ ಇರುತ್ತೆ. ನೀವು MBBS ಅಲ್ಲ, ವಿದೇಶದಲ್ಲೂ ಕೂಡ MBBS ಅನ್ನು ಮಾಡಬಹುದು. ಅದು ಹೇಗೆ ಅಂದ್ರೆ ಅದು ಡಾಕ್ಟರ್ ಡ್ರೀಮ್ಸ್ ಮೂಲಕ. ಹಾಗಾದರೆ ಏನಿದು ಡಾಕ್ಟರ್ ಡ್ರೀಮ್ಸ್, ಹೇಗೆ ಕೆಲಸ ಮಾಡುತ್ತೆ, ಹೇಗೆ ವೈದ್ಯರನ್ನು ತಯಾರು ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಡ್ರೀಮ್ಸ್ನ ನಿರ್ದೇಶಕರು ಮುಬಾರಕ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಈ ನೀಟ್ ರಿವೈಸ್ಡ್ ರಿಸಲ್ಟ್ ಬಂದಿದೆ, ಅದರ ಬಗ್ಗೆ ಮೊದಲನೇದಾಗಿ ತಿಳಿಸ್ಕೊಡೋದಾದರೆ. ಸರ್, ಈಗ 2 ಟೈಪ್ಸ್ ಆಫ್ ರಿಸಲ್ಟ್ ಬಂತು. ಈಗ ಪ್ರೀವಿಯಸ್ ಆಗಿ ಒಂದು ರಿಸಲ್ಟ್ ಕೊಟ್ಟರು, ಅದರಲ್ಲಿ ಸ್ವಲ್ಪ ಸ್ಕ್ಯಾಮ್ ಆಯಿತು, ಅದಾಯಿತು ಇದಾಯಿತು ಅಂದ್ಬಿಟ್ಟು ಸುಮಾರು ಅದು ಒಂದು ಕನ್ಫ್ಯೂಷನ್ಸ್ ನಡೀತಾನೆ ಇತ್ತು. ಯಾವ ಕ್ಯಾಟಗರಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ 1.5 ಮಂತು ಅದು ಫುಲ್ ಫ್ಲೆಡ್ಜ್ ಆಗಿ ಒಂದು ಪ್ರಮೋಷನ್ಗಳು ಮಾಡಿದ್ರು. ರೀನೀಟ್ ಮಾಡಬೇಕು, ಅದು ಇದು ಯಾವುದೇ ರೀತಿ ಬಂದು ರೀನೀಟ್ ಅಂತೂ ಆಪ್ಷನ್ ಇಲ್ಲ. ಸುಮಾರು 25 ಲಕ್ಷ ವಿದ್ಯಾರ್ಥಿಗಳು ಟೋಟಲ್ ಇಂಡಿಯಾದಲ್ಲಿ ಅಪಿಯರ್ ಆಗೋದು. ಅದು 1.5 ಮಂತ್ 2 ಮಂತದ್ದು ಒಂದು ಪ್ರೊಸೀಜರ್ ಮಾಡಿ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಒಂದು ರೀನೀಟ್ ಅನ್ನೋದು ಕ್ಯಾನ್ಸಲ್ ಆಯಿತು. ಮತ್ತೆ ಏನು ಮಾಡಿದ್ರು ಅಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಈ ಒಂದು 1500 ಸ್ಟೂಡೆಂಟ್ಗೆ ಮತ್ತೆ ಒಂದು ಎಕ್ಸಾಮ್ ಅಂತ ಕೊಟ್ಟರು. ಆ ಎಕ್ಸಾಮೆಲ್ಲ ಕೊಟ್ಟ ಮೇಲೆ ಏನಾಯಿತು, ನೀಟ್ ಕಟ್ ಆಫ್ ಬಂದು ಸ್ವಲ್ಪ ಡಿಕ್ರೀಸ್ ಆಯಿತು. ಈಗ ಎಕ್ಸ್ಟ್ರಾ ಮಾರ್ಕ್ಸ್ ಅಂತ ಏನು ಕೊಟ್ಟಿದ್ರು, ಗ್ರೇಸ್ ಮಾರ್ಕ್ಸ್ ಅಂತ ಏನು ಕೊಟ್ಟಿದ್ರಲ್ಲ, ಅದೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಆ ಗ್ರೇಸ್ ಮಾರ್ಕ್ಸ್ ಕ್ಯಾನ್ಸಲ್ ಮಾಡಿದ್ಮೇಲೆ ಸ್ಟೂಡೆಂಟ್ ಪರ್ಸೆಂಟೇಜು ಮಾರ್ಕ್ಸ್ ಬಂದು ತುಂಬಾ ಕಮ್ಮಿ ಆಯಿತು. ಸೊ ಅದಕ್ಕೋಸ್ಕರ ಜಸ್ಟ್ ಎಲಿಜಿಬಲ್ ಆಗಿರೋರು ಪ್ರೀವಿಯಸ್ ನೀಟಲ್ಲಿ ರಿವೈಸ್ ನೀಟಲ್ಲಿ ಇವತ್ತು ನಾಟ್ ಕ್ವಾಲಿಫೈಡ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ನೀಟ್ ಮಾರ್ಕ್ಸು ತುಂಬ ಇಂಪಾರ್ಟೆಂಟ್ ಇರುತ್ತೆ. ವಿದೇಶಕ್ಕೆ ಹೋಗಿ ಮೆಡಿಕಲ್ ಮಾಡಬೇಕು ಅಂದರೆ ಮಿನಿಮಮ್ ಬೇಕಾಗಿರೋದು OBC SC ST ಕ್ಯಾಟಗರಿಗೆ 127 ಮಾರ್ಕ್ಸ್ ಬಂದಿದ್ದರೆ ಅವರು ಡಾಕ್ಟರ್ ಮಾಡ್ಬೋದು. ಅದೇ ಏನಾದರೂ ಜನರಲ್ ಕ್ಯಾಟಗರಿ ಆಗಿದ್ದರೆ 164 ಮಾರ್ಕ್ಸ್ ಬಂದಿದ್ದರೆ ಅವ್ರು 100% ಡಾಕ್ಟರ್ ಆಗ್ಬೋದು. ಬಟ್ ಇಂಡಿಯಾದಲ್ಲಿ ತಗೊಳ್ಬೇಕು ಸೀಟ್ ಅಂತ ಹೇಳಿದ್ರೆ ಅಬೌವ್ 500 ಮಾರ್ಕ್ಸ್. ಲೆಸ್ ದೆನ್ 500 ಬಂದಿರೋರಿಗೆ ಇಂಡಿಯಾದಲ್ಲಂತೂ ಸೀಟ್ ಸಿಗೋದು ಡೌಟ್ ಇದೆ. ಅದಕ್ಕೋಸ್ಕರ ರಿವೈಸ್ಡ್ ಮಾರ್ಕ್ಸ್ ಬಂದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಸರ್. ಓಕೆ, ಈಗ ಕೌನ್ಸಿಲಿಂಗ್ ನಡೀತಾ ಇದೆ. ಯಾರೆಲ್ಲ ಕೌನ್ಸಿಲಿಂಗನ್ನು ಅಟೆಂಡ್ ಮಾಡಬಹುದು, ಅದರ ಬಗ್ಗೆ ತಿಳಿಸ್ಕೊಡೋದಾದರೆ. ಸರ್, ಈಗ ಕರ್ನಾಟಕದಲ್ಲಿ ಇವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 14th ಆಫ್ ಆಗಸ್ಟಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಸ್ಟೂಡೆಂಟು ಲೆಸ್ ದೆನ್ 500 ಬಂದಿರೋರು ಸುಮ್ಮನೆ ಹೋಗಿ ಟೈಮ್ ವೇಸ್ಟ್ ಮಾಡ್ತಾರೆ ಅವರು. ಯಾಕಂದರೆ ನೀಟಲ್ಲಿ ಅಬೌವ್ 520 ಬಂದಿರೋರೇ ಸ್ಟೂಡೆಂಟ್ ಬಂದು ಅಡ್ಮಿಷನ್ ಮಾಡಿ ಫಾರಿನ್ಗೆ ಹೋಗ್ತಿದ್ದಾರೆ ಅಂದರೆ ಅದಕ್ಕಿಂತ ಕಡಿಮೆ ಅಂಕ. ಈಗ ಎಕ್ಸಾಂಪಲ್ ಲೆಸ್ ದೆನ್ 500 ಬಂದಿರೋರಿಗೆ ಅಂತೂ ಇಂಡಿಯಾದಲ್ಲಿ ಚಾನ್ಸೇ ಇಲ್ಲ. ಅವ್ರು ಹೋಗಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಬೇರೆ ಬೇರೆ ಕೋರ್ಸಸ್ಗೆ ಹೋಗೋಕ್ಕಿಂತ ಬಂದು ವಿದೇಶದಲ್ಲಿ ಒಂದು ಒಳ್ಳೆಯ ಆಪರ್ಚುನಿಟಿ ಇದೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಕ್ಯಾಟಗರಿ ವೈಸ್ ಅಂತ ನೋಡಿದ್ರು ಕೂಡ ಜನರಲ್ ಕ್ಯಾಟಗರಿ ಏನಾದರೂ ಇದ್ದರೆ ಅಬೌವ್ 580 ಅಬೌವ್ 600 ತಗೊಂಡ್ರು ಕೂಡ ಇಂಡಿಯಾದಲ್ಲಿ ಸೀಟು ಡಿಫಿಕಲ್ಟ್ ಆಗುವಂಥ ಒಂದು ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಲೆಸ್ ದೆನ್ 500 ಮಾರ್ಕ್ಸ್ ಬಂದಿರೋರಿಗೆ ಇಂಡಿಯಾದಲ್ಲಿ ಸೀಟ್ ತೊಗೋಬೇಕಂದ್ರೆ ತುಂಬಾ ಡಿಫಿಕಲ್ಟ್ ಇದೆ. ಮ್ಯಾನೇಜ್ಮೆಂಟ್ ಸೀಟ್ಸು, ಡಾಕ್ಯುಮೆಂಟೇಷನ್, ಅದು ಇದು ಒಂದು ಪ್ರೊಸೀಜರ್ ಪ್ರಕಾರ ಅಂದರೂ ಕೂಡ ನಮಗೆ ಮ್ಯಾನೇಜ್ಮೆಂಟ್ ಮುಖಾಂತರ ಸೀಟ್ನ ತೊಗೋಬೇಕಂದ್ರೆ ನನಗೆ OBC SC ST ಕ್ಯಾಟಗರಿ ಇರೋರು ಅಬೌವ್ 530 ಮಾರ್ಕ್ಸ್ ಇದ್ದರೆ ತಾವು ಫಸ್ಟ್ ಕೌನ್ಸಿಲಿಂಗ್ ಹೋಗಿ ಅಟೆಂಡ್ ಮಾಡಿ. ಅದಕ್ಕಿಂತ ಕಡಿಮೆ ಅಂಕಗಳು ಬಂದಿದೆ, ನಮಗೂ ಲಕ್ಕಲ್ಲಿ ಏನಾದರೂ ಮೆಡಿಕಲ್ ಸೀಟ್ ಸಿಗ್ಬೋದಾ ಅಂತ ವೇಟ್ ಮಾಡ್ತಿರೋರಿಗೆ 100% ಅಂಥ ಅವಕಾಶಗಳಿಲ್ಲ. ಸೊ ಅಂಥದ್ದವರಿಗೆ ಒಂದು ವಿದೇಶದಲ್ಲಿ ಹೋಗಿ ಮೆಡಿಕಲ್ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ತೀವಿ. ಸುಮಾರು ಕರ್ನಾಟಕದಿಂದ ಸ್ಮಾಲ್ ಒಂದು ಹಳ್ಳಿಯಿಂದ ಕೂಡ ಇವತ್ತು ವಿದ್ಯಾರ್ಥಿಗಳು ಅಬ್ರಾಡ್ಗೆ ಹೋಗಿ ಮೆಡಿಕಲ್ ಮುಗಿಸ್ಕೊಂಡು ಇಂಡಿಯಾಗೆ ಬಂದು ನಮಗೆ ಕರ್ನಾಟಕಕ್ಕೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಕೂಡ ಎಲ್ಲ ಮಾತಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀನಿ. ಲೆಸ್ ದೆನ್ 500 ಮಾರ್ಕ್ಸ್ ಬಂದಿದ್ದರೆ ತಾವು ಕೌನ್ಸ್ಲಿಂಗ್ ಅಟೆಂಡ್ ಮಾಡಿ. ಬಟ್ ಅದಕ್ಕಂತ ಒಂದು ಬ್ಯಾಕಪ್ಪಲ್ಲಿ ಒಂದು ಒಳ್ಳೆ ಕಾಲೇಜಲ್ಲಿ ಒಂದು ಆಪ್ಷನನ್ನು ತಗೊಂಡು ತಮ್ಮ ಬಜೆಟ್ ತಕ್ಕಂತೆ ಕಾಲೇಜಸನ್ನು ನಾವು ಅಲಾಟ್ಮೆಂಟ್ ಮಾಡಿ ಕೊಡ್ಬೋದು. ಓಕೆ ವೀಕ್ಷಕರೇ, ನೀವು ಕೂಡ ನಿಮ್ಮ ಮಕ್ಕಳನ್ನು ಡಾಕ್ಟರ್ ಮಾಡಬೇಕು ಅಂತಿದ್ದರೆ ನಿಮಗೆ ಡಾಕ್ಟರ್ಸ್ ಡ್ರೀಮ್ಸ್ ಹೆಲ್ಪ್ ಆಗುತ್ತೆ. ನಿಮ್ಮಲ್ಲಿರುವಂತಹ ಗೊಂದಲಗಳು, ಪ್ರಶ್ನೆಗಳನ್ನು ನೀವು ನೇರವಾಗಿ ಕರೆ ಮಾಡಿ ಅವರಿಂದ ಸಲಹೆಯನ್ನು ಕೂಡ ಪಡೆಯಬಹುದಾಗಿದೆ. ಸರ್, ಮತ್ತೊಂದು ಪ್ರಮುಖ ವಿಚಾರ, ಈ ಸ್ಪಾಟ್ ಅಡ್ಮಿಷನ್ ಅನ್ನೋದು ಕೂಡ ಆರಂಭ ಆಗ್ತಾ ಇದೆ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ. ಸರ್, ಇವತ್ತು ಸುಮಾರು ಒಂದು 3 ಬ್ರಾಂಚಸಲ್ಲಿ ಬ್ಯಾಂಗ್ಳೂರು, ದಾವಣಗೆರೆ ಮತ್ತು ಗುಲ್ಬರ್ಗಾದಲ್ಲಿ ಬಂದು ಸ್ಪಾಟ್ ಅಡ್ಮಿಷನನ್ನು ಮಾಡ್ತಾಯಿದ್ದೀವಿ. ಈಗ ಗುಲ್ಬರ್ಗ ಅಂದರೆ ನಿಯರ್ ಬೈ ರಾಯಚೂರು ಇದೆ, ಈಗ ಬೀದರ್ ಇದೆ. ಅವರೆಲ್ಲ ಬಂದು ರಾಯಚೂರು, ಗುಲ್ಬರ್ಗ, ಬೀದರ್ ಇವರಿಗೆಲ್ಲ ಬಂದು ಹತ್ತಿರ ಆಗುತ್ತೆ ಗುಲ್ಬರ್ಗ ಬ್ರಾಂಚು. ಸೊ ನ್ಯೂ ಜವರ್ಗಿ ರೋಡು ಆಕಾಶ್ ಇನ್ಸ್ಟಿಟ್ಯೂಟ್ ಮೇಲೇ ಬಂದು ನಮ್ಮದು ಆಫೀಸ್ ಇದೆ. ಲೆಸ್ ದೆನ್ 500 ಮಾರ್ಕ್ಸ್ ಬಂದಿರೋರಿಗೆ ಇವತ್ತೊಂದು ಒಳ್ಳೆಯ ಅವಕಾಶ ಇದೆ.
ತಮ್ಮ ಡಾಕ್ಯುಮೆಂಟ್ ತಗೊಂಡು ಹೋಗಿ 10th ಮಾರ್ಕ್ಸ್ ಕಾರ್ಡು 12th ಮಾರ್ಕ್ಸ್ ಕಾರ್ಡ್ ರಿಸಲ್ಟು ಒಂದು ರಿಜಿಸ್ಟ್ರೇಷನ್ಗೆ ಒಂದು ಫೋಟೋ ಒಂದೆಲ್ಲ ತಗೊಂಡು ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಒಂದು ಅವಕಾಶ ಸಿಗುತ್ತೆ ನಿಮಗೆ. ಇಂಡಿಯಾದಲ್ಲಿ ಸಿಕ್ಕಿಲ್ಲ ಅಂದರೆ ಇವಾಗ ಒಂದು ಆಪ್ಷನ್ ನಿಮಗೆ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಗುಲ್ಬರ್ಗಾದಲ್ಲಿ ಕೂಡ ಇವತ್ತು ಮಿಸ್ಟರ್ ಸತೀಶ್ ಅಂತ ಇರ್ತಾರೆ, ಅವ್ರಿಗೆ ಹೋಗಿ ಡೈರೆಕ್ಟಾಗಿ ನೀವು ವಿಸಿಟ್ ಮಾಡ್ಬೋದು. ಮತ್ತು ದಾವಣಗೆರೆ ರೀಜನು, ಈಗ ಚಿತ್ರದುರ್ಗ, ಹಾವೇರಿ, ಗದಗ, ಕೊಪ್ಪಳ ಇವರಿಗೆಲ್ಲ ಬಂದು ಹತ್ತಿರ ಇರೋದು ದಾವಣಗೆರೆ ಬ್ರಾಂಚು. ಮಾಮಾಸ್ ಜಾಯಿಂಟ್ ರೋಡು, ನೀವು ಇದರಲ್ಲಿ ನಿಮಗೆ JJ ಮೆಡಿಕಲ್ ಕಾಲೇಜ್ ಅಪೋಸಿಟೇ ಬಂದು ಇವತ್ತು ಸ್ಪಾಟ್ ಅಡ್ಮಿಷನ್ ಕ್ಯಾಂಪ್ ಕೂಡ ನಡೀತಿದೆ. ಡೈರೆಕ್ಟಾಗಿ ನೀವು ವಿಸಿಟ್ ಮಾಡಿ ಡಾಕ್ಯುಮೆಂಟ್ ತೊಗೊಂಡೋಗಿ. ಮತ್ತು ಬೆಂಗಳೂರಲ್ಲಂತೂ ಕೂಡ ಇವತ್ತು ಸುಮಾರು ಒಂದು 6:30 7 o'clockವರೆಗೂ ಸ್ಪಾಟ್ ಅಡ್ಮಿಷನ್ ಕ್ಯಾಂಪ್ ನಡೀತಾ ಇದೆ. ಬೆಂಗಳೂರು ನಿಯರ್ ಬೈ ಇರೋರು ಮತ್ತು ಈಗ ಈ ಕಡೆ ರಾಮನಗರ, ತುಮಕೂರು ಈ ಕಡೆಯಿಂದ ಇರೋರೆಲ್ಲ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಬೇಕಂದ್ರೆ ಇವತ್ತೊಂದು ಅವಕಾಶ ಇದೆ. ಒಂದು ಕಡಿಮೆ ವೆಚ್ಚದಲ್ಲಿ ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಎಜುಕೇಷನ್ ಮಾಡಬೇಕಂದ್ರೆ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಸೂನ್ ಆಸ್ ಪಾಸಿಬಲ್ ಡಾಕ್ಯುಮೆಂಟ್ ತಗೊಂಡು ಬನ್ನಿ, ಒಂದು ಮಾಹಿತಿ ತಿಳ್ಕೊಳ್ಳಿ. ಇಂಡಿಯಾದಲ್ಲಿ ಸಿಕ್ಕಿಲ್ಲ ಅಂದರೆ ಆಪ್ಷನ್ ಸೆಕೆಂಡ್ ಆಪ್ಷನ್ ಏನು, ಪ್ಲ್ಯಾನ್ ಬಿ ಏನು, ಪ್ಲ್ಯಾನ್ ಎ ಇಂಡಿಯಾದಲ್ಲಿ ಆಗಿಲ್ಲ ಅಂದರೆ ಪ್ಲ್ಯಾನ್ ಬಿ ಏನು, ಸಿಕ್ಕಿಲ್ಲ ಅಂದರೆ ನಾವು ಇಂಜಿನಿಯರಿಂಗ್ ಹೋಗಬೇಕಾ ಇಲ್ಲ BCom BBM ಜಾಯ್ನ್ ಆಗಬೇಕಂತ ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ಸ್ ಇದೆ. ಸೊ ಅದಕ್ಕೋಸ್ಕರ ಒಂದು ತಮ್ಮ ಒಂದು ವ್ಯಾಲ್ಯೂಬಲ್ ಟೈಮ್ ತೊಗೊಂಡು ಒಂದು ಹಾಫ್ ಆನ್ ಅವರ್ಗೆ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ಆಫೀಸಿಗೆ ಬನ್ನಿ, ನಿಮಗಂತೂ ಮಾಹಿತಿ ಗೊತ್ತಾಗುತ್ತೆ. ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಕೂಡ ನಿಮ್ಮ ಮಕ್ಕಳನ್ನು ವೈದ್ಯರನ್ನಾಗಿ ಮಾಡಿಸ್ಬೇಕು, ವಿದೇಶದಲ್ಲಿ ಓದಿಸ್ಬೇಕು ಅನ್ನುವಂತಹ ಕನಸಿದ್ರೆ ನೇರವಾಗಿ ಕರೆ ಮಾಡಿ ಮುಬಾರಕ್ ಅವರಿಂದ ಮಾಹಿತಿಯನ್ನು ನೀವು ಪಡೆದುಕೊಳ್ಬಹುದಾಗಿದೆ. ಡಾಕ್ಟರ್, ಈ ಮಧ್ಯಮ ವರ್ಗದವರಿಗೆ ಜೊತೆಗೆ ಈ ಕೂಲಿ ಕಾರ್ಮಿಕರಿಗೆ ಅವರಿಗೆಲ್ಲ ಈ ಮೆಡಿಕಲ್ ಅನ್ನೋದು MBBS ಅನ್ನೋದು ಗಗನ ಕುಸುಮ ಆಗಿಬಿಟ್ಟಿದೆ. ಬಜೆಟ್ ಫ್ರೆಂಡ್ಲಿ ಆಗಿದೆ ಅಂಥೇಳಿ ನೀವು ಹೇಳ್ತಾ ಇದ್ರಿ, ಹೇಗಿದೆ ಬಜೆಟ್, ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ? ಸರ್, ಈಗ ಒಂದು ನಮ್ಮ ಟಾರ್ಗೆಟೇ ಬಂದು ಸ್ಟೂಡೆಂಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿನೇ ಸರ್. ಈಗ ನಾವೆಲ್ಲ ಒಂದು ಚೈಲ್ಡ್ಹುಡ್ಡಿಂದ ಕೇಳ್ಕೊಂಬರ್ತಿರೋದು ಏನಂದರೆ ಡಾಕ್ಟ್ರ್ ಅಂದ್ರೆ ದುಡ್ಡು ಅಂತ ಬಂದ್ಬಿಟ್ಟಿದೆ, ನಮ್ಮ ತಲೆಯಲ್ಲಿ ಕೂತ್ಕೊಬಿಟ್ಟಿದೆ. ಅದು ಡಾಕ್ಟ್ರ್ ಆಗಬೇಕಂದ್ರೆ ಅದು ಕೋಟ್ಯಾಂತರ ರೂಪಾಯಿ ಬೇಕು ಅಂತಾನೆ. ಬಟ್ ಈಗ ಈ ಒಂದು ಕಾನ್ಸೆಪ್ಟು 14 ವರ್ಷದಿಂದ ಸುಮಾರು ವಿದ್ಯಾರ್ಥಿಗಳ ಕನಸು ನನಸಾಗಿದೆ. ಅದು ಬಿಕಾಸ್ ಆಫ್ ಡಾಕ್ಟರ್ ಡ್ರೀಮ್ಸು. ಅದು ನಾವು ಒಂದು ಸ್ಲೋಗನ್ ಮಾಡಿಬಿಟ್ಟಿದ್ದೀವಿ, ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS. ಅಂದರೆ ಸ್ಟೂಡೆಂಟ್ ಇಲ್ಲಿ ಇಂಡಿಯಾದಲ್ಲಿ ಒಂದು ಇಂಜಿನಿಯರಿಂಗ್ ಏನು ಖರ್ಚು ಮಾಡ್ತಾರೆ ಅವರು, ಇಂಜಿನಿಯರಿಂಗ್ ಏನು ಇವಾಗ ಒಳ್ಳೆ ಕ್ಯಾಂಪಸ್ಗಳು ನಾವು ಕೊಡಿಸ್ತೀವಿ ಅಂದ್ಬಿಟ್ಟು ಸುಮಾರು ಜನ ಇಂಜಿನಿಯರಿಂಗಲ್ಲಿ ಓದಿಸ್ತಾರೆ. ಬಟ್ ಯಾವ ಥರ ಇದೆ ಬೆಂಗಳೂರಲ್ಲಿ ಆಪರ್ಚುನಿಟಿಗಳೆಲ್ಲಿದೆ, ನಮಗೆ IT ಹಬ್ ಅಂತ ಹೇಳ್ತೀವಿ, ಎಲ್ಲಿದೆ, ಎಲ್ಲ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. 1 ಲಕ್ಷ ರೂಪಾಯಿ ಇದ್ದಿದ್ದು ಸಂಬಳ ಎಲ್ಲ ಈಗ 30-35 ಸಾವಿರ ರೂಪಾಯಿಗೆ ಬಂತು. ಯಾಕಂದರೆ ಬೇರೆ ಬೇರೆ ಸ್ಟ್ರೀಮಲ್ಲಿ ಹೋಗಿ ನಾವು ಒಂದು ಅಚೀವ್ಮೆಂಟನ್ನು ಮಾಡಬೇಕಂದ್ರೆ ತುಂಬಾ ಡಿಫಿಕಲ್ಟ್ ಇದೆ. ಇಂಥದ್ರಲ್ಲಿ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆ ಬಂದು ಒಂದು ಕಡಿಮೆ ಬಡ್ಜೆಟಲ್ಲಿ, ಈಗ ಟೋಟಲ್ ಒಂದು 15 lakh rupees ಬಡ್ಜೆಟ್ ಇದ್ದರೆ 5 ವರ್ಷ 5+1 5 year ಮೆಡಿಕಲ್ ಆ್ಯಂಡ್ 1 year ಇಂಟರ್ನ್ಶಿಪ್, ಟೋಟಲ್ 6 ವರ್ಷ 100 ಇನ್ಸ್ಟಾಲ್ಮೆಂಟಲ್ಲಿ ದುಡ್ಡು ಕಟ್ಟೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಇವತ್ತು ಸುಮಾರು ನೀವು ಕೂಲಿ ಕಾರ್ಮಿಕರು ಅಂತ ಹೇಳಿದ್ರಿ, ಮತ್ತು ಅಗ್ರಿಕಲ್ಚರಿಸ್ಟ್ ಫ್ಯಾಮಿಲಿ, ಒಂದು ಸಾಮಾನ್ಯ ಒಂದು ನಾರ್ಮಲ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಕೂಡ ನನ್ನ ಹತ್ರ ಇವತ್ತು ಡಾಕ್ಟರ್ ಆಗಿದ್ದಾರೆ. ಸೊ ಇವತ್ತೊಂದು ಸ್ಮಾಲ್ ಡಿಸ್ಟ್ರಿಕ್ಟ್ಸಿಂದ ಇವತ್ತು ನಮ್ಮ ಸ್ಟೇಟಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಹಾಸ್ಪಿಟಲ್ಸಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗ ಎಕ್ಸಾಂಪಲ್ ಹಾಸನ್ ಅಂತ ನೀವು ಮಾತಾಡಬೇಕಾದ್ರೆ ಹಿಮ್ಸಲ್ಲಿ ಕೆಲಸ ಮಾಡ್ತಿದ್ದಾರೆ, ಹಾಸನ್ ಮೆಡಿಕಲ್ ಇನ್ಸ್ಟಿಟ್ಯೂಟ್. ಬೆಂಗಳೂರಲ್ಲಿ ಬೌರಿಂಗ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿದ್ದಾರೆ. ಸುಮಾರು ಜನ ಪ್ರೈವೇಟ್ ಕಾಲೇಜಸಲ್ಲೂ ಪ್ರೈವೇಟು ಹಾಸ್ಪಿಟಲ್ಸಲ್ಲೂ ಕೂಡ ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಂದರೂ ಕೂಡ ತಮಗೆ 15 ಲಕ್ಷ ರೂಪಾಯಿ 6 ವರ್ಷಕ್ಕೆ ಕಟ್ಟುವಂಥ ಒಂದು ಶಕ್ತಿ ಇದೆ ಅಂದರೆ ತಾವು 100% ತನ್ನ ಮಕ್ಕಳಿಗೆ ಡಾಕ್ಟರ್ ಮಾಡ್ಬೋದು. ಅದು ಕೂಡ ಒಂದು ಕಡಿಮೆ ವೆಚ್ಚದಲ್ಲಿ 6 ವರ್ಷ 100 ಇನ್ಸ್ಟಾಲ್ಮೆಂಟ್ಗೆ ಒಂದು ಆಪ್ಷನ್ ರೆಡಿ ಮಾಡಿ ಕೊಡ್ತೀವಿ ಸರ್. ಸರ್, ಇನ್ನೊಂದು ಪ್ರಮುಖ ವಿಚಾರ, ಈ ಅಬ್ರಾಡ್ ಎಜುಕೇಷನ್ಗೂ ಇಂಡಿಯಾದಲ್ಲಿ ಸಿಗುವಂತಹ ಮೆಡಿಕಲ್ ಎಜುಕೇಷನ್ಗೂ ಇರುವಂತಹ ಡಿಫ್ರೆನ್ಸ್ ಏನು ಅಂತ? ಸರ್ ನೋಡಿ, ಈಗ ಎಂಟೈರ್ ದಿ ವರ್ಲ್ಡು, ಇಡೀ ಜಗತ್ತಲ್ಲಿ ನೀವು ನೋಡಿದ್ರೆ 2 types ಆಫ್ ಎಜುಕೇಷನ್ ಬರುತ್ತೆ ನಮಗೆ. ಒಂದು ಬ್ರಿಟಿಷ್ ಪ್ಯಾಟ್ರನ್, ಅನ್ನದರ್ ಇಸ್ ಅಮೆರಿಕನ್ ಸಿಸ್ಟಮ್. ಈಗ ಬ್ರಿಟಿಷ್ ಕರಿಕ್ಯುಲಮ್ ನಮಗೆ ಫಾಲೋ ಆಗೋದು ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಲ್, ಚೈನಾ, ಈ 5 ಕಂಟ್ರಿಯಲ್ಲಿ ಮಾತ್ರ ಬಂದು ಬ್ರಿಟಿಷ್ ಕರಿಕ್ಯುಲಮ್ ಫಾಲೋ ಆಗುತ್ತೆ. ಅಪಾರ್ಟ್ ಫ್ರಮ್ ದಿಸ್ ನಾವು ಜಗತ್ತಲ್ಲಿ ಎಲ್ಲೂ ಹೋದರೂ ಕೂಡ ಅವರು ಫಾಲೋ ಮಾಡೋದು ಅಮೆರಿಕನ್ ಸಿಸ್ಟಮ್. ಈಗ ಡಿಫ್ರೆನ್ಸು, ಈಗ ಸ್ಟೇಟ್ ಬೋರ್ಡು ಮತ್ತು CBSEಗೆ ಬರುವಂಥ ಡಿಫ್ರೆನ್ಸು ತಮಗೆ ಬಂದು ಡಿಫ್ರೆನ್ಸ್ ಅಂತ ಕಾಣಿಸ್ಬೋದು. ಈಗ ಎಕ್ಸಾಂಪಲ್ ಇಲ್ಲಿ ಏನಂದರೆ ಸ್ವಲ್ಪ 150-200 ಜನಕ್ಕೆ ಒಂದೊಂದು ಕ್ಲಾಸ್ ರೂಮಲ್ಲಿ ಪಾಠ ಮಾಡ್ತಾರೆ. ಮತ್ತು ಒಂದು 75 to 80 ಸ್ಟೂಡೆಂಟು ಒಂದು ಕೆಡಾವರ್ ಅಂದರೆ ಒಂದು ಡೆಡ್ ಬಾಡಿ ಮೇಲೆ ಪ್ರಾಕ್ಟೀಸ್ ಮಾಡ್ತಾರೆ. ಬಟ್ ಅಬ್ರಾಡಲ್ಲಿ ಇರುವಂಥ ಒಂದು ಅತಿ ಹೆಚ್ಚು ಕ್ಯಾಂಪಸ್ ಇರೋದರಿಂದ ಬಂದು ಮಿನಿಮಮ್ ಸ್ಟೂಡೆಂಟು, ಮಿನಿಮಮ್ ಅಂದರೂ ಕೂಡ ಒಂದು 15 ಸ್ಟೂಡೆಂಟು, 12 to 15 ಸ್ಟೂಡೆಂಟ್ಸ್ಗೆ ಹಿಡ್ಕೊಂಡು ಒಂದು ಪಾಠ ಹೇಳ್ಕೊಡ್ತಾರೆ ಅವರು. ಅದು ಪ್ರೊಸೀಜರ್ ಮಾಡ್ತಾರೆ, ಆ ರಿಜಿಸ್ಟ್ರೇಷನ್ಗೆ ಅನುಕೂಲ ಮಾಡಿಕೊಡ್ತಾರೆ. ಒಂದು ನಾರ್ಮಲ್ ಆಗಿ ಬಂದು ಒಂದು ಅಮೆರಿಕನ್ ಸಿಸ್ಟಮಲ್ಲಿ ಸ್ಟೂಡೆಂಟು ಒಂದು ಟಾಪ್ ರೇಟೆಡ್ ಮೆಡಿಕಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ಕೋಬೋದು, ಅಲ್ಲಿಂದ ಓದ್ಕೊಂಬಂದು ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಒಂದು ಗ್ಲೋಬಲ್ ಎಕ್ಸ್ಪೋಜರ್ಸನ್ನು ಕೊಡ್ತಾರೆ ಅವರು. ಈಗ
ಅಮೆರಿಕನ್ ಸಿಸ್ಟಮಲ್ಲಿ ಓದಿದ್ದೀವಿ ಅಂದರೆ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ. ಯಾಕಂದರೆ ಒಂದು ಮಿನಿಮಮ್ ಬಡ್ಜೆಟಲ್ಲಿ ತಗೊಂಡು ಒಂದು ಮಿನಿಮಮ್ ಸ್ಟೂಡೆಂಟು ಮಿನಿಮಮ್ ಗ್ರೂಪಲ್ಲಿ ಓದಿಸ್ತಾರೆ ಅವರಿಗೆ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಅಲ್ಲಿ ವಿದೇಶದಲ್ಲಿ ಕೂಡ ನೀವು ಕೆಲಸ ಮಾಡ್ಕೋಬೋದು. ಇಲ್ಲಿ ನಾಳೆ MBBS ಮುಗಿಸ್ಕೊಂಡು ಬಂದರೂ ಕೂಡ PG ಮಾಡೋಕ್ಕೆ ಸುಮಾರು 5.5 6 ಕೋಟಿ ರೂಪಾಯಿ ಖರ್ಚು ಮಾಡಬೇಕು. ಅಲ್ಲೇ ನಿಮಗೆ ಅವಕಾಶಗಳಿದೆ. ಅಲ್ಲೇ ಜಾಬ್ ಮಾಡ್ತಾ ಮಾಡ್ತಾ ಒಂದು ನೀವು MBBS ಮುಗೀತು, ಇವಾಗ ಜಾಬ್ ಮಾಡಿಕೊಂಡು ಮತ್ತೆ ಮುಂದೆ PG ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಂದ್ರೂ ಕೂಡ ಮಿನಿಮಮ್ ಬಡ್ಜೆಟಲ್ಲಿ ಮುಗ್ದೋಗುತ್ತೆ. ಸೊ ಅದಕ್ಕೋಸ್ಕರ ಡಿಫ್ರೆನ್ಸ್ ಅಂತ ಏನೂ ಬರಲ್ಲ. ಬ್ರಿಟಿಷ್ ಪ್ಯಾಟ್ರನ್ ಮತ್ತು ಅಮೆರಿಕನ್ ಸಿಸ್ಟಮ್. ಬ್ರಿಟಿಷಲ್ಲಿ ಸ್ವಲ್ಪ ಅತಿ ಹೆಚ್ಚು ಸಂಖ್ಯೆ ಇರುತ್ತೆ, ಇದರಲ್ಲಿ ಕಡಿಮೆ ಸಂಖ್ಯೆ ಇರುತ್ತೆ. ಅದರಲ್ಲಿ ಒಂದು ಗ್ಲೋಬಲ್ ಎಕ್ಸ್ಪೋಸರ್ಸ್ ಕೊಡ್ತಾರೆ, ಪ್ರಾಕ್ಟಿಕಲ್ಗೆ ಬಂದು ಸ್ವಲ್ಪ ಜಾಸ್ತಿ ಪ್ರೆಷರನ್ನು ಕೊಡ್ತಾರೆ. ಸೊ ಅದರಿಂದ ಬಂದು ರಿಸಲ್ಟು ದಿ ಬೆಸ್ಟ್ ನಾವು ತಗೋಬೋದು. ಸೊ ಅದಕ್ಕೋಸ್ಕರ ಒಂದು ಕಡಿಮೆ ಅಂಕಗಳಿದೆ, ಬಜೆಟ್ ಕಡಿಮೆ ಇದೆ. ಡಿಫ್ರೆನ್ಸ್ ಎಜುಕೇಷನ್ ಅರ್ಥ ಮಾಡ್ಕೋಬೇಕಂದ್ರೂ ಕೂಡ ಒಂದು ಸ್ಪಾಟ್ ಅಡ್ಮಿಷನ್ ಕ್ಯಾಂಪ್ ನಡೀತಾ ಇದೆ. ಆ್ಯಸ್ ಸೂನ್ ಆಸ್ ಪಾಸಿಬಲ್ ನಮ್ಮದು ನಂಬರ್ ಬರ್ತಾ ಇದೆ, ಮಾತಾಡ್ಕೊಂಡು ಡೈರೆಕ್ಟಾಗಿ ಆಫೀಸಿಗೆ ವಿಸಿಟ್ ಮಾಡ್ಬೋದು. ಈಗ ಬೆಂಗಳೂರಿನಲ್ಲಿ ಸಾಕಷ್ಟು ಎಜುಕೇಷನ್ ಕನ್ಸಲ್ಟೆನ್ಸಿಗಳಿದ್ದಾವೆ, ಅದಕ್ಕೂ ನಿಮ್ಮ ಸಂಸ್ಥೆಗೂ ಇರುವಂತಹ ಡಿಫ್ರೆನ್ಸ್ ಏನು ಅಂತ? ಸರ್ ಡಿಫ್ರೆನ್ಸ್ ಅಂದರೆ ನೋಡಿ, 14 ಇಯರ್ ಆಯಿತು ಫೀಲ್ಡಿಗೆ ಬಂದು. ಸುಮಾರು ಇವತ್ತು 1000ಕ್ಕೂ ಹೆಚ್ಚು ಡಾಕ್ಟ್ರುಗಳನ್ನು ಮಾಡಿದ್ದೀವಿ. ಇವತ್ತು ಒಂದು ಫೀಲ್ಡಲ್ಲಿ ಬಂದು ಸಕ್ಸಸ್ಫುಲ್ಲಾಗಿ 14 ಇಯರು ಒಂದು ಪ್ಲೇಸಲ್ಲಿ ಕೂತ್ಕೊಳ್ಳೋದು ಇಟ್ ಈಸ್ ನಾಟ್ ಈಸಿ. ಇದು ನಮಗೆ ಪೇರೆಂಟ್ಸಿಂದ ಒಂದು ಸಿಕ್ಕಿರುವಂಥ ಒಂದು ವಿಶ್ವಾಸ, ಕೊಟ್ಟಿರುವಂಥ ಒಂದು ಕಾನ್ಫಿಡೆಂಟು, ನಾನು ಕೊಟ್ಟಿರುವಂಥ ಒಂದು ಸರ್ವೀಸು. ಈಗ 6 ಇಯರ್ ಮುಗಿಸ್ಕೊಂಡು ಇಂಡಿಯಾಗೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂದರೆ ಇದೆಲ್ಲ ಒಂದು ಕಾರಣ ಇದೆ ಸರ್. ಇವತ್ತು ನಿನ್ನೆ ಮೊನ್ನೆ ಬಂದಿರೋರೆಲ್ಲ ಇವತ್ತು ನಾವು 14 ಇಯರ್ ಆಯಿತು, ನಾವು 15 ಇಯರ್ ಆಯಿತು ಅಂತ ಹೇಳ್ತಾರೆ. ಒಂದು ಯಾವುದೇ ರೀತಿ ಬಂದು ರಿಜಿಸ್ಟ್ರೇಷನ್ಸ್ ಇಲ್ಲ, ಒಂದು ಕಳಿಸಿ ಇವತ್ತು ಮುಗಿಸ್ಕೊಂಡು ಬಂದಿರೋ ಒಂದು ಟ್ರ್ಯಾಕ್ ಡೇಟಾ ಇಲ್ಲ ಅವ್ರ ಹತ್ರ ಎಲ್ಲೂ. ಯಾಕಂದರೆ ನಿನ್ನೆ ಮೊನ್ನೆ ಬಂದಿದ್ದಾರೆ ಅಂದರೆ 6 ವರ್ಷ ಎಜುಕೇಷನ್ ಇದು ಕಳಿಸಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಪ್ರೂಫ್ ಇಲ್ಲ. ಯಾವುದೋ ಒಂದು ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿ ಒಂದು ರೆಫರೆನ್ಸನ್ನು ಕೊಟ್ಟೋದು ಮತ್ತು ಪ್ರಾಸೆಸನ್ನು ಮಾಡೋದು ಹೊಸ ಕಾಲೇಜಸ್ಗೆಲ್ಲ ಪ್ರಮೋಟ್ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಯಾವ ಏಜೆನ್ಸಿಗೆ ಹೋಗಿ ಅಡ್ಮಿಷನ್ ಮಾಡ್ತೀರಾ, ಮತ್ತು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅವರು, ಮತ್ತು ಯಾವ್ಯಾವ ರೀತಿ ಒಂದು ಅವರು ಸರ್ವಿಸನ್ನು ಕೊಡ್ತಾರೆ. ಯಾಕಂದರೆ ಡಾಕ್ಟರ್ ಡ್ರೀಮ್ಸ್ ಅನ್ನೋದು ಸ್ಟೂಡೆಂಟು ಅಡ್ಮಿಷನಿಂದ ಹಿಡಿದು ಮೆಡಿಕಲ್ ಮುಗಿಸ್ಕೊಂಡು ಬರೋವರೆಗೂ ನಾವು ಟೋಟಲ್ ಇನ್ಚಾರ್ಜ್ ನಾವು ಜವಾಬ್ದಾರಿ ತೊಗೊತಾ ಇದ್ದೀವಿ. ಸ್ಟೂಡೆಂಟ್ ಹೋಗಿ ಮೆಡಿಕಲ್ ಮುಗಿಸ್ಕೊಂಡು ಇಂಡಿಯಾಗೆ ಬಂದು ಒಂದು ಎಕ್ಸಿಟ್ ಎಕ್ಸಾಮ್ ಏನು ಬರಿಬೇಕಾಗತ್ತಲ್ಲ ಅಲ್ಲಿವರೆಗೂ ಬಂದು ನಮ್ಮದು ಸರ್ವಿಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬೇಕು, ಒಳ್ಳೆ ಎಜುಕೇಷನ್ ಬೇಕು, ಒಳ್ಳೆಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಮತ್ತು PG ಮಾಡೋಕ್ಕೂ ಕೂಡ ಒಳ್ಳೆ ಅವಕಾಶಗಳು ಕ್ರಿಯೇಟ್ ಮಾಡಿ ಕೊಡಬೇಕಂದ್ರೆ ನಮ್ಮ ಹತ್ರ ಬಂದು ಒಂದು ಒಳ್ಳೆಯ ಅವಕಾಶ ಇದೆ. ಸುಮಾರು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಡಾಕ್ಟ್ರ್ ಮಾಡಿದ್ದೀವಿ, ಅವರ ಡ್ರೀಮನ್ನು ಫುಲ್ಫಿಲ್ ಮಾಡಿದ್ದೀವಿ. ತಮ್ಮ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಡಾಕ್ಟ್ರ್ ಮಾಡ್ಬೋದು. ಕಡಿಮೆ ಅಂಕಗಳು ಬಂದಿದ್ದರೂ ಕೂಡ ಚಿಂತೆ ಬೇಡ, ಡೈರೆಕ್ಟಾಗಿ ಆಫೀಸಿಗೆ ಬನ್ನಿ, ಒಂದು ಮಾಹಿತಿಯನ್ನು ಪಡ್ಕೋಬೋದು. ಓಕೆ, ತುಮಕೂರಿನಿಂದ ಚಿಕ್ಕಣ್ಣ ಅಂತೇಳಿ ಕರೆ ಮಾಡಿದ್ದಾರೆ. ಚಿಕ್ಕಣ್ಣ ಅವರೇ ನಮಸ್ತೆ. ನಮಸ್ಕಾರ ಸರ್. ಮಾತಾಡಿ. ನಮಸ್ಕಾರ ಚಿಕ್ಕಣ್ಣ ಅವರೇ. ನಮಸ್ತೆ ಸರ್. ನಮಸ್ಕಾರ ಸರ್, ಈಗ ನಾನು ನಿಮ್ಮ ಆಫೀಸ್ಗೆ ಮೀಟ್ ಮಾಡಿದ್ದೆ. ಓಕೆ. ಒಂದು ಕ್ಲಾರಿಫಿಕೇಶನ್ ಇದಾಗ್ಲಿಲ್ಲ. ಓಕೆ. ಏನಂದ್ರೆ ಈಗ ಇಂಡಿಯಾದಲ್ಲೂ ಮತ್ತೆ ಅಬ್ರಾಡ್ ಅಲ್ಲೂ ಮಾಡಿ ಇಂಡಿಯಾದ ಏನ್ ಡಿಫ್ರೆನ್ಸ್ ಇರುತ್ತೆ ಹೇಳಿ. ಮತ್ತೆ ಇಂಡಿಯಾ ಅಲ್ಲಿಂದ ಅಬ್ರಾಡ್ ಇಂದ ಮುಗಿಸ್ಕೊಂಡ್ ಬಂದ್ಮೇಲೆ ಇಂಡಿಯಾದಲ್ಲಿ ಸರ್ವಿಸ್ ಮಾಡೋದಕ್ಕೆ ಸೇಮ್ ಟಾಪ್ ಸರ್ಟಿಫಿಕೇಟ್ ಇರುತ್ತಾ ಸರ್? ನೋಡಿ, ಈಗ ಇಂಡಿಯಾ ಮತ್ತು ಫಾರಿನ್ ಅಂತ ಏನಿಲ್ಲ, ಇವಾಗ ಈಕ್ವಲ್ ಮಾಡಿಬಿಟ್ಟಿದ್ದಾರೆ. ನೀಟ್ ಆಗಿದ್ರೆ ಮಾತ್ರ MBBS. ಇಂಡಿಯಾದಲ್ಲಿ ನಿಮಗೆ ಬೇಕಂದರೆ ಒಳ್ಳೆ ಅಂಕಗಳು ತೊಗೊಂಡಿದ್ರೆ ಇಂಡಿಯಾದಲ್ಲಿ ಮಾಡ್ತೀರಾ, ಇಲ್ಲಾಂದರೆ ವಿದೇಶಕ್ಕೆ ಹೋಗ್ತೀರಾ. ನೀವು ಫಾರಿನ್ಗೆ ಹೋಗಿ ಮೆಡಿಕಲ್ ಮುಗಿಸ್ಕೊಂಡು ಬರ್ತೀರಾ. ಮುಗಿಸ್ಕೊಂಡು ಬಂದಮೇಲೆ ಒಂದು ಕಾಮನ್ ಎಕ್ಸಿಟ್ ಎಕ್ಸಾಮ್ ಅನ್ನೋದು ಇವಾಗ ಮ್ಯಾಂಡೇಟ್ರಿ ಎಲ್ಲರೂ ಬರೀಬೇಕು. ಈಗ ಸ್ಟೂಡೆಂಟು ತುಮಕೂರಲ್ಲಿ ಓದ್ತಿದ್ದಾನೋ ಇಲ್ಲ ರಷ್ಯಾದಲ್ಲಿ ಓದ್ತಿದ್ದಾನೋ ಏನು ವ್ಯತ್ಯಾಸ ಇಲ್ಲ. ಸ್ಟೂಡೆಂಟು ಎಕ್ಸಿಟ್ ಎಕ್ಸಾಮ್ ಬರೀಲೇಬೇಕಾಗುತ್ತೆ. ಅವನು ಎಕ್ಸಿಟ್ ಎಕ್ಸಾಮು ಕೂತ್ಕೊಂಡು ಬರೀತಾನೆ ಅಂತ ಹೇಳಿದ್ರೆ ಆ ಡಾಕ್ಟ್ರಿಗೂ ಈ ಡಾಕ್ಟ್ರಿಗೂ ವ್ಯತ್ಯಾಸ ಬರಲ್ಲ. ಕಾಮನ್ ಎಂಟ್ರೆನ್ಸ್ ಅನ್ನೋದು ನೀಟು, ಕಾಮನ್ ಎಕ್ಸಿಟ್ ಅನ್ನೋದು ನೆಕ್ಸ್ಟ್ ಎಕ್ಸಾಮ್. ಸೊ ಅದಕ್ಕೋಸ್ಕರ ಸರ್ ಕನ್ಫ್ಯೂಷನ್ಸ್ ಬೇಡ. ಆಲ್ರೆಡಿ ವಿಸಿಟ್ ಮಾಡಿದ್ದೀರ ಅಂತ ಹೇಳ್ತಾ ಇದ್ದೀರಾ, ಇವತ್ತು ಕೂಡ ಅವಕಾಶ ಇದೆ. ಡೈರೆಕ್ಟಾಗಿ ಸ್ಟೂಡೆಂಟ್ ಕರ್ಕೊಂಡು ಬನ್ನಿ. ನೀಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಸರ್ ಸ್ಟೂಡೆಂಟ್ದು? ಒಂದ್ ವೇಳೆ ನೀಟ್ ಆಗಿಲ್ಲ ಅಂದ್ರೆ ಹೆಂಗ್ ಮಾಡ್ತೀರಿ ಸರ್? ಸೊ ನೀಟ್ ಆಗಿಲ್ಲ ಅಂದರೆ ಅದಕ್ಕೊಂದು ಬೇರೆ ಆಪ್ಷನ್ಸ್ ಇರುತ್ತೆ ಸರ್, ಬೇರೆ ಆಪ್ಷನ್ಸ್ ಇರುತ್ತೆ. 1 ವರ್ಷ ವೇಸ್ಟ್ ಆಗಲ್ಲ ಸ್ಟೂಡೆಂಟ್ದು. ನೀಟ್ ಕೋಚಿಂಗ್ ನಮ್ಮ ಕಡೆಯಿಂದನೇ ಇರುತ್ತೆ, ಎಲ್ಲ ಪ್ರೊಸೀಜರನ್ನು ಮಾಡ್ತೀವಿ. ಇವತ್ತು ಸುಮಾರು ವಿದ್ಯಾರ್ಥಿಗಳಿದ್ದಾರೆ ಆ ಥರ ನೀಟ, ಯಾಕಂದರೆ ಕಟ್ ಆಫ್ ಜಾಸ್ತಿ ಆಗಿರೋದ್ರಿಂದ ಬಂದು ನೀಟಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ. ಅಂಥದ್ರಲ್ಲಿ ಸ್ಟೂಡೆಂಟ್ಗೆ 1 ವರ್ಷ ವೇಸ್ಟ್ ಆಗಲ್ಲ. ಅದಕ್ಕೆ ಒಂದು ಪೂರ್ತಿ ಒಂದು ಮಾಹಿತಿ ಕೊಟ್ಟು ಒಂದು ಸೆಟ್ ಆಫ್ ಒಂದು ಬಂಚ್ ಮಾಡಿ ಬಂದು ವಿದ್ಯಾರ್ಥಿಗಳಿಗೆ ಕಳಿಸ್ತಾ ಇದ್ದೀವಿ. ಸೊ ಡೈರೆಕ್ಟಾಗಿ ಒಂದು ನಮ್ಮದು ನಂಬರ್ ಬರ್ತಾ ಇದೆ ನೋಡಿ ಸರ್, ಅದಕ್ಕೊಂದು ಸತಿ ಕಾಲ್ ಮಾಡಿ. ತುಮಕೂರಿಂದ ಕೂಡ ಸ್ಟೂಡೆಂಟ್ ಇದ್ದಾರೆ ಈ ವರ್ಷ ಹೋಗೋರು, ಅವ್ರ ಜೊತೆ ಕೂಡ ಒಂದು ಸತಿ ಮಾತಾಡಿ. ತಮಗೆ ಕಾನ್ಫಿಡೆಂಟ್ ಬಂತಂದರೆ ಒಂದು ಸತಿ ಆಲ್ರೆಡಿ ಫಸ್ಟ್ ಟೈಮ್ ಒಂದು ಸತಿ ಬಂದು ಹೋಗಿದ್ದೀರಾ, ಇನ್ನೊಂದು ಅವಕಾಶ ಮಾಡಿಕೊಡಿ. ಡೈರೆಕ್ಟಾಗಿ ಆಫೀಸಿಗೆ ಬನ್ನಿ, ಒಂದು ಪೂರ್ತಿ ಇನ್ಫಾರ್ಮೇಷನ್ ತಮಗೆ ನಾವು ಕೊಡ್ಬೋದು ಸರ್. ಸರ್, ಮತ್ತೊಂದು ಪ್ರಮುಖ ವಿಚಾರ ಅಂದರೆ ಅಬ್ರಾಡ್ನಲ್ಲಿ ಓದಬೇಕು ಅಂದರೆ ಸಹಜವಾಗಿಯೇ ಪೋಷಕರು ಮಕ್ಕಳ ಸೇಫ್ಟಿ ಬಗ್ಗೆ, ಫುಡ್ ಬಗ್ಗೆ, ಸೆಕ್ಯೂರಿಟಿ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ. ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ
ಸರ್ ಸೇಫ್ಟಿ ಫಸ್ಟು ಈಗ ಪೋಷಕರಿಗಿಂತ ಬಂದು ಟೆನ್ಷನ್ ಫಸ್ಟ್ ನಮಗಿರುತ್ತೆ. ಯಾಕಂದರೆ ಸರ್ವಿಸ್ ನಾವು ಕೊಡಬೇಕಾಗುತ್ತೆ 6 ವರ್ಷ. ಹೌದು. ಆ ಸ್ಟೂಡೆಂಟ್ಗೆ ಏನು ಇಲ್ಲಿಂದ ಕರ್ಕೊಂಡು ಹೋಗಿ ಬಿಟ್ಟು ಪ್ರೊಸೀಜರ್ ಮಾಡಿ ಅವ್ರು ಸೆಟಲ್ ಆಗೋವರೆಗೂ ನಾವು ಅವ್ರ ಜೊತೆ ಇದ್ದೀವಿ. ಏನಕ್ಕಂದರೆ ಒಂದು ಹೊಸ ಕಂಟ್ರಿ, ಒಂದು ಹೊಸ ವಾತಾವರಣ, ಒಂದು ಹೊಸ ಭಾಷೆ ಅಂತ ಹೇಳಬೇಕಾದ್ರೆ ಸ್ಟೂಡೆಂಟ್ಗೆ ಅಷ್ಟೊಂದು ಕಾನ್ಫಿಡೆಂಟ್ ಬರಲ್ಲ. ಅದಕ್ಕೋಸ್ಕರನೇ ವಿದ್ಯಾರ್ಥಿಗಳ ಜೊತೆ ನಾವು ಹೋಗ್ತೀವಿ. ಅಲ್ಲಿ ಹೋಗಿ ಮಿನಿಮಮ್ 8 to 10 ಡೇಸ್ ಒಂದೊಂದು ಕಾಲೇಜಲ್ಲಿ ಸ್ಟೇ ಮಾಡ್ತೀನಿ. ಅಲ್ಲಿ ಹೋಗಿ ಮಕ್ಕಳು ಸೆಟ್ಲಾಗಿ ಎಲ್ಲ ಒಂದು ಪ್ರೊಸೀಜರ್ ಆಗಿ, ಮತ್ತು ಹಾಸ್ಟೆಲ್ಸ್ ಬೇರೆ ಬೇರೆ, ಯಾಕಂದರೆ ಗರ್ಲ್ಸಿಗೆ ಬೇರೆ ಹಾಸ್ಟೆಲ್ ಇರುತ್ತೆ, ಬಾಯ್ಸಿಗೆ ಬೇರೆ ಹಾಸ್ಟೆಲ್ಸ್ ಇರುತ್ತೆ. ಇದೆಲ್ಲ ಒಂದು ಸೆಟ್ ಮಾಡಬೇಕಾಗುತ್ತೆ. ಯಾಕಂದರೆ ಒಂದೇ ಸತಿ ಮಕ್ಕಳಿಗೆ ಅಲ್ಲಿ ಕಳಿಸಿ ಅಷ್ಟು ದೂರ ಒಂದು ಹೊಸ ಕಂಟ್ರಿ, ಒಂದು ಹೊಸ ಲ್ಯಾಂಗ್ವೇಜ್ ಅಂದರೆ ತುಂಬಾ ಕನ್ಫ್ಯೂಷನ್ಸ್ ಮಕ್ಕಳಿಗೆ. ಜೊತೆಯಲ್ಲಿ ಹೋಗಿ ಅವ್ರಿಗೊಂದು ಸೆಟ್ಲಿಂಗ್ ಅಂತ ಆಸ್ ಎ ಒಂದು ಗಾರ್ಡಿಯನ್ ಆಗಿ ನನ್ನ ಜೊತೆಲಿದ್ದರೆ ಅವ್ರಿಗೊಂದು ಧೈರ್ಯ ಬಂದುಬಿಡುತ್ತೆ. ಸೊ ಆ ಒಂದು ಪ್ರಾಸೆಸ್ಗೆ ಬಂದು ಏನು ಬೇಕಾಗುತ್ತಲ್ಲ ಪ್ರತಿಯೊಂದಕ್ಕೊಂದು ಮಾಹಿತಿ ಕೊಡ್ತೀವಿ. ಮತ್ತು ಸುಮಾರು ಮೆಡಿಕಲ್ ಕಾಲೇಜಸ್ ಬಂದು ಇಂಡಿಯನ್ ಫುಡ್ ಫೆಸಿಲಿಟಿನೇ ಇದೆ. ಸೊ ಅದು ವರಿ ಮಾಡೋ ನೆಸೆಸಿಟಿ ಇಲ್ಲ. ಸ್ಟೂಡೆಂಟ್ಗೆ ವೆಜಿಟೇರಿಯನ್ ಫುಡ್ ಆಗಿರ್ಬೋದು, ನಾನ್ ವೆಜ್ ಫುಡ್ ಆಗಿರ್ಬೋದು, ಇದಕ್ಕೆಲ್ಲ ಒಂದು ಕಾನ್ಸೆಪ್ಟಲ್ಲಿ ಒಂದು ಒಳ್ಳೆಯ ಪ್ರೊಸೀಜರ್ ಪ್ರಕಾರ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಏನು ಪ್ರಾಬ್ಲಮ್ ಇರಲ್ಲ. ಬಟ್ ಸ್ಟೂಡೆಂಟು 6 ವರ್ಷ ನಮ್ಮದೊಂದು ಕಂಟ್ರೋಲಲ್ಲಿ ಇರ್ತಾರೆ. ಯಾಕಂದರೆ ಇವತ್ತು ಸುಮಾರು ವಿದ್ಯಾರ್ಥಿಗಳು ಇಂಡಿಯಾಗೆ ಬಂದು ಒಂದೇ ರಿಸಲ್ಟ್ ತಗೊಂಡು ಇವತ್ತು ಎಕ್ಸಿಟ್ ಎಕ್ಸಾಮ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಅಂದರೆ ನಾವು ಕೊಟ್ಟಿರೋಂಥ ಒಂದು ಸರ್ವಿಸ್ ಇದು. ಸೊ ಅದಕ್ಕೋಸ್ಕರ ಸೇಫ್ಟಿ ಪೋಷಕರಿಗಿಂತ ಬಂದು ನಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾವು ಯಾವುದೇ ಒಂದು ಮೆಡಿಕಲ್ ಕಾಲೇಜನ್ನು ಪ್ರಮೋಟ್ ಮಾಡ್ತೀವಿ ಅಂದರೆ ಅಲ್ಲಿರುವಂಥ ಒಂದು ರೂಲ್ಸ್ ರೆಗ್ಯುಲೇಷನು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆ ರೂಲ್ಸ್ ಪ್ರಕಾರ ನಮ್ಮ ಕರ್ನಾಟಕ ಮಕ್ಕಳಿಗೆ ಏನೇನು ಬೇಕಾಗುತ್ತೆ, ಏನೇ ವ್ಯವಸ್ಥೆಗಳು ಬೇಕು, ಪ್ರತಿಯೊಂದಕ್ಕೊಂದು ಮಾಹಿತಿ ಕೊಟ್ಟು ಒಂದು ಪ್ರೊಸೀಜರನ್ನು ಮಾಡಿ ಒಂದು ಸ್ಟೂಡೆಂಟು ಮುಗಿಸ್ಕೊಂಡು ಇಂಡಿಯಾಗೆ ಬರೋವರೆಗೂ ವಿ ವಿಲ್ ಟೇಕ್ ಎಂಟೈರ್ ಇನ್ಚಾರ್ಜ್. ಸೊ ಅದಕ್ಕೋಸ್ಕರ ಸೇಫ್ಟಿ, ಊಟ ಅಂದ್ಬಿಟ್ಟು ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಈ ಮೆಡಿಕಲ್ ಮಾಡಬೇಕು ಅಂದರೆ ಕೋಟಿ ಕೋಟಿ ಇರಬೇಕು ಅಂತ ಹೇಳ್ತಾರೆ. ಹೇಗಿರುತ್ತೆ ಸರ್ 6 ವರ್ಷದ ಎಜುಕೇಷನ್ಗೆ ನಿಮ್ಮಲ್ಲಿ ವೆಚ್ಚ? ಸರ್ ನೋಡಿ, ನಮ್ಮದೊಂದು ಸ್ಲೋಗನ್ ಇದೆ, ಇಂಜಿನಿಯರಿಂಗ್ ಓದೋ ಬಡ್ಜೆಟಲ್ಲಿ ವಿದೇಶದಲ್ಲಿ MBBS ಅಂತ ಹೇಳೋದು ನಾನು. ಅಂದರೆ ಇಂಜಿನಿಯರಿಂಗ್ ಓದೋ ಬಡ್ಜೆಟ್ ಅಂದರೆ ಇವಾಗ ಒಳ್ಳೆ ಇನ್ಸ್ಟಿಟ್ಯೂಟ್ ಅಂತ ನೀವು ನೋಡಿದ್ರು ಕೂಡ 25 ಲಕ್ಷ ರೂಪಾಯಿ ಡೊನೇಷನ್ ಕೊಡಬೇಕು ಒಳ್ಳೆ ಇನ್ಸ್ಟಿಟ್ಯೂಟಿಗೆ ಹೋಗ್ತೀರಂದರೆ. ಈಗ ಒಂದು 25 lakh rupees ಡೊನೇಷನ್ ಕೊಟ್ಟು 4 ಲಕ್ಷ ರೂಪಾಯಿ 5 ವರ್ಷ ಕಟ್ತೀರಂದರೆ 35-40 ಲಕ್ಷ ರೂಪಾಯಲ್ಲಿ ಇಂಜಿನಿಯರಿಂಗ್ ಓದ್ತೀರಾ ಅಂದರೆ ಇವಾಗ ಯಾವ ಸ್ಟ್ರೀಮಲ್ಲಿ ನಿಮಗೆ ಜಾಬ್ ಆಪರ್ಚುನಿಟಿ ಜಾಸ್ತಿ ಇದೆ? ಈಗ ಬೆಂಗಳೂರಲ್ಲೇ ನಾವು ನೋಡಿದ್ರೆ, ಬೆಂಗಳೂರು ಬಿಫೋರ್ ಕೋವಿಡ್ ಅಂತ ನಾವು ಮಾತಾಡಬೇಕಾದ್ರೆ ಬೆಂಗಳೂರು ಅಂದ್ರೇ ಒಂದು IT ಹಬ್ಬ ಪಾಪ ಅಂತ ಮಾತಾಡ್ತಿದ್ವಿ. ಇವಾಗ ಎಲ್ಲಿದೆ IT ಹಬ್ಬು? ಇವತ್ತು ಸುಮಾರು 1 ಲಕ್ಷ ರೂಪಾಯಿ ಸಂಬಳ ತೊಗೊತಿರೋರೆಲ್ಲ 35-40 ಸಾವಿರ ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಆಪರ್ಚುನಿಟಿಗಳು ಜಾಸ್ತಿ ಇದೆ, ಸಂಬಳಗಳಿಲ್ಲ. ಒಂದು ಸೆಲ್ಫ್ ಕಾನ್ಫಿಡೆಂಟಲ್ಲಿ ಒಂದು ಅವ್ರದ್ದೇ ಆದಂಥ ಒಂದು ಸ್ವಂತ ಏನಾದರೂ ಕೆಲಸ ಮಾಡ್ಕೋಬೇಕಂದ್ರೆ ಅದೇ ಒಂದು ಬಡ್ಜೆಟ್ ಇದೆ ಅಂದರೆ ಕಡಿಮೆ ಬಡ್ಜೆಟ್ಟು. ಅಂದರೆ ಒಂದು 14 lakh rupees 14 to 15 lakh rupees ಇದೆ ಅಂದರೆ 6 ವರ್ಷ 100 ಇನ್ಸ್ಟಾಲ್ಮೆಂಟು. ಫಸ್ಟ್ ಇಯರಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಅಡ್ಮಿಷನ್ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು, ವೀಸಾಗಳು ತೊಗೋಬೇಕು, ಇನ್ವಿಟೇಷನ್ ಲೆಟ್ರ್ ತೊಗೋಬೇಕು, ಫಾರಿನ್ ಅಫೇರ್ ಲೆಟ್ರ್ ತೊಗೋಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು. ಆ ಕಂಟ್ರಿಗೆ ಹೋದ್ಮೇಲೆ ಮೆಡಿಕಲ್ ಇನ್ಶೂರೆನ್ಸ್ ಇರುತ್ತೆ, ಮೆಡಿಕಲ್ ಚೆಕಪ್ ಮಾಡಬೇಕು, ಮತ್ತು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು, ಇನ್ಶೂರೆನ್ಸ್ ತೊಗೋಬೇಕು. ಇದೆಲ್ಲ ಒಂದು ಡಾಕ್ಯುಮೆಂಟೇಷನ್ 6-6.5 ಲಕ್ಷ ರೂಪಾಯಿ ಫಸ್ಟ್ ಇಯರ್ಗೆ ಖರ್ಚಿರಬೇಕಾಗತ್ತೆ. 2ನೇ ವರ್ಷದಿಂದ 1,25,000 ರೂಪಾಯಿ ಕಟ್ಟೋ ಕೆಪಾಸಿಟಿ ಇದೆ ಅಂದರೆ ತಾವು ಕೂಡ ತಮ್ಮ ಮಕ್ಕಳಿಗೆ ಕಳಿಸಿ ಒಂದು ಕಡಿಮೆ ವೆಚ್ಚದಲ್ಲಿ ಡಾಕ್ಟರ್ ಮಾಡಬಹುದು. ಓಕೆ, ಅಬ್ರಾಡ್ನಲ್ಲಿ 6 ವರ್ಷದ ಎಜುಕೇಷನ್ ಕಂಪ್ಲೀಟ್ ಆದ ತಕ್ಷಣ ಈ ಎಕ್ಸಿಟ್ ಎಕ್ಸಾಮ್ ಇರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಸರ್, ಈಗ ಎಕ್ಸಿಟ್ ಎಕ್ಸಾಮ್ ಬಂದು ಇಂಡಿಯಾದಲ್ಲಿ ಓದಿದ್ರು ಕೂಡ ಇವಾಗ ನೆಕ್ಸ್ಟ್ ಎಕ್ಸಾಮ್ ಅಂತ ಲಾಗು ಮಾಡ್ತಾ ಇದ್ದಾರೆ. ಆ ನೆಕ್ಸ್ಟ್ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್. ಸ್ಟೂಡೆಂಟ್ಗೆ ಇಂಡಿಯಾದಲ್ಲಿ ಓದೋಕ್ಕೂ ವಿದೇಶದಲ್ಲಿ ಓದೋಕ್ಕೂ ಇವಾಗ ಏನು ನನಗಂತೂ ವ್ಯತ್ಯಾಸ ಅನ್ನಿಸ್ತಾ ಇಲ್ಲ. MBBS ಅವರು ಮಾಡ್ತಾರೆ, ಇವರು MBBS ಮಾಡ್ತಾರೆ. ಇವರು ನೀಟ್ ಬರೆದಿದ್ದಾರೆ, ಅವರು ನೀಟ್ ಬರೆದಿದ್ದಾರೆ, ಇಬ್ಬರು ಕಾಮನ್ ಆಗಿದ್ದಾರೆ. ಇವಾಗ ಒಂದು ಡಿಫ್ರೆನ್ಸ್ ಏನು ಗೊತ್ತಾಗ್ತಿದೆ ಅಂದರೆ, ಈ ವರ್ಷದಿಂದ ಇಂಡಿಯಾದಲ್ಲಿ ಓದಿದ್ರು ಸ್ಟೂಡೆಂಟು ಇಲ್ಲ ಫಾರಿನಲ್ಲಿ ಓದಿದ್ರು ಸ್ಟೂಡೆಂಟು ಒಂದು ಕಾಮನ್ ಎಕ್ಸಿಟ್ ಎಕ್ಸಾಮ್, ಅದು ನೆಕ್ಸ್ಟ್ ಎಕ್ಸಾಮ್ ಅಂತ ಬರಿಬೇಕಾಗತ್ತೆ. ಆ ನೆಕ್ಸ್ಟ್ ಎಕ್ಸಾಮ್ ಬಂದು ತುಂಬ ಡಿಫಿಕಲ್ಟ್ ಇರುತ್ತೆ. ಅದಕ್ಕೆ ಪ್ರಿಪ್ರೇಷನ್ ಸುಮಾರು ವರ್ಷಗಳಿಂದ ನಾವು ಕೊಡ್ತಾ ಬರ್ತಾ ಇದ್ದೀವಿ. FMG ರಿಸಲ್ಟ್ ಬಂದು ನಮಗೆ ಕಂಟ್ರಿಗೆ 2ನೇ ರ್ಯಾಂಕ್ವರೆಗೂ ನಮ್ಮ ಸ್ಟೂಡೆಂಟ್ ತೊಗೊಂಡಿದ್ದಾರೆ. ಕಂಟ್ರಿ ಆಲ್ ಓವರ್ ಇಂಡಿಯಾ ಅಂತ ರ್ಯಾಂಕ್ ನೋಡಿದ್ರೆ ಸಿಂಗಲ್ ಡಿಜಿಟಲ್ಲಿ ರ್ಯಾಂಕ್ ಕೊಟ್ಟಿದ್ದೀನಿ ನಾನು. ಸೊ ಅದಕ್ಕೋಸ್ಕರ ಎಕ್ಸಿಟ್ ಎಕ್ಸಾಮ್ ಬಗ್ಗೆ ವರಿ ಮಾಡೋ ನೆಸೆಸಿಟಿ ಇಲ್ಲ. ಒಂದು ಟೋಟಲ್ ನಿಮಗೆ ಪ್ಯಾನ್ ಇಂಡಿಯಾದಲ್ಲಿ 2ನೇ ರ್ಯಾಂಕ್ ನಾವು ತಂದು ಕೊಟ್ಟಿದ್ದೀವಿ ಅಂದರೆ 24 ತಿಂಗಳು ಕೋಚಿಂಗನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಒಂದು ಕಡಿಮೆ ವೆಚ್ಚ, ಕಡಿಮೆ ಅಂಕ, ಮತ್ತು ಒಂದು ಸೇಫೆಸ್ಟು ಮತ್ತು ಇಂಡಿಯನ್ ಫುಡ್ ಫೆಸಿಲಿಟಿ ಇದೆಲ್ಲ ನಮಗೆ ಬೇಕು ಅಂದರೆ ನಿಮಗೆ ಡಾಕ್ಟರ್ ಡ್ರೀಮ್ಸ್ ಅನ್ನೋದು ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಿಸಿಟ್ ಮಾಡಿ. ಬ್ಯಾಂಗ್ಳೂರು, ದಾವಣಗೆರೆ ಮತ್ತು ಗುಲ್ಬರ್ಗ ಸ್ಪಾಟ್ ಅಡ್ಮಿಷನ್ ಕೂಡ ನಡೀತಾ ಇದೆ. ವಿಸಿಟ್ ಮಾಡಿ ಒಂದು ಇನ್ಫಾರ್ಮೇಷನ್ ಪಡಿಬೋದು. ಓಕೆ, ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಜೊತೆಗೆ ಸ್ಪಾಟ್ ಅಡ್ಮಿಷನ್ ಆಗ್ತಾ ಇದೆ ಅಂದ್ರಲ್ಲ, ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ? ಇವಾಗ ಸ್ಪಾಟ್ ಅಡ್ಮಿಷನಲ್ಲಿ ಬರಬೇಕಂದ್ರೆ ಸ್ಟೂಡೆಂಟು 10th 12th ರಿಸಲ್ಟ್ ಕಾಪಿ, ಆಧಾರ್ ಕಾರ್ಡು, ಒಂದು ಫೋಟೋ, ನೀಟ್ ರಿಸಲ್ಟ್ ಕಾಪಿ ತಗೊಂಡು ಒಂದು ಮಿನಿಮಮ್ 10,000 ರೂಪಾಯಿ ತಗೊಂಡು ಬಂದು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು. ಕೌನ್ಸಿಲಿಂಗಲ್ಲಿ ಎಲ್ಲ ಇಷ್ಟ ಆಯ್ತಪ್ಪ,
ರಿಜಿಸ್ಟ್ರೇಷನ್ ಓಕೆ ನಮಗೆ ಅನ್ನಿಸ್ತಾ ಇದೆ ಅಂದರೆ ಆ ದುಡ್ಡು ಕಟ್ಟಿ ಒಂದು ಅಡ್ಮಿಷನನ್ನು ಬ್ಲಾಕ್ ಮಾಡ್ಕೊಳ್ಳಿ. ಲೆಸ್ ದೆನ್ 500 ಮಾರ್ಕ್ಸ್ ಬಂದಿರೋರಿಗೆ ಇಂಡಿಯಾದಲ್ಲಿ ಸೀಟ್ ಸಿಗೋದು ಡೌಟ್ ಇದೆ. ಅಬೌವ್ 500 ಬಂದಿರೋರಿಗೇ ಡೌಟ್ ಇದೆ. 520 530 ಮಾರ್ಕ್ಸ್ ತಗೊಂಡಿರೋರೆ ಅಬ್ರಾಡಲ್ಲಿ ಬಂದು ಅಡ್ಮಿಷನ್ ಮಾಡಿದ್ದಾರೆ. ಅದಕ್ಕಿಂತ ಕಡಿಮೆ ಅಂಕಗಳು ಹಿಡ್ಕೊಂಡು ಅವ್ರು ಕೊಡಿಸ್ತಾರೆ, ಇವ್ರು ಕೊಡಿಸ್ತಾರೆ, ಅಲ್ಲಿ ನಮಗೆ ಸಿಗುತ್ತೆ, ಇಲ್ಲಿ ನಮಗೆ ಸಿಗುತ್ತೆ, ಲಕ್ಕಲ್ಲಿ ಏನಾದರೂ ಸಿಗುತ್ತಾ, ಇದೆಲ್ಲ ಬಂದು ಕನ್ಫ್ಯೂಷನ್ಸ್ ಬೇಡ. ಕಡಿಮೆ ಅಂಕಗಳು ಬಂದಿದೆ ಅಂದರೆ ಒಂದು ಫಾರಿನ್ಗೆ ಒಂದು ಅಡ್ಮಿಷನ್ ಮಾಡಿ ಒಂದು ಸೀಟ್ ಬ್ಲಾಕ್ ಮಾಡ್ಕೊಳ್ಳಿ. ನಿಮ್ಮದೇ ಆದಂಥ ಡಿಸ್ಟ್ರಿಕ್ಸಿಂದ ಆಲ್ರೆಡಿ ಫಾರಿನಲ್ಲಿ ಓದ್ತಾ ಇದ್ದಾರೆ, ಅವ್ರ ಜೊತೆ ಕೂಡ ಒಂದು ಮಾತಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀನಿ. ಆ್ಯಸ್ ಸೂನ್ ಆಸ್ ಪಾಸಿಬಲ್ ವಿಸಿಟ್ ಮಾಡಿ ಒಂದು ಪೂರ್ತಿ ಇನ್ಫಾರ್ಮೇಷನ್ ಪಡಿಬೋದು. ಸರ್, ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಯಾವ ರೀತಿಯ ಮೆಸೇಜ್ ಪಾಸ್ ಮಾಡ್ತೀರಿ? ಸರ್, ಈಗ ನೋಡಿ, ಈಗ ಕೊನೆ ಹಂತಾನೆ. ಈಗ ಎಕ್ಸಾಂಪಲ್ ಇವಾಗ 14th ಸ್ಪಾಟ್ ಕೌನ್ಸಿಲಿಂಗ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 500 ಬಂದಿಲ್ಲ ಅಂದರೆ ನಿಮ್ಗೆ ಇಂಡಿಯಾದಲ್ಲಿ ಸೀಟ್ ಸಿಗಲ್ಲ ಸರ್. ಯಾಕಂದರೆ ಡಿಮಾಂಡ್ ಜಾಸ್ತಿ ಇದೆ. 25 ಲಕ್ಷ ವಿದ್ಯಾರ್ಥಿಗಳಲ್ಲಿ ಇರೋದು 1 ಲಕ್ಷ ಸೀಟ್ಸು. ಅದರಲ್ಲಿ ನಮಗೆ ಅದಕ್ಕೊಂದು ನಾವು ಮ್ಯಾಚ್ ಮಾಡಬೇಕಂದ್ರೆ ಸಿಗೋದು ಡೌಟ್ ಇದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವ್ರು ಬರಲಿ. ಒಂದು ನೀಟಲ್ಲಿ ಕಡಿಮೆ ಅಂಕ ಬಂದಿದೆ ಅಂದರೂ ಕೂಡ ಜಸ್ಟು 127 ಮಾರ್ಕ್ಸ್ ಬಂದಿದ್ರೆ ತಾವು ಮೆಡಿಕಲ್ ಮಾಡಿಸ್ಬೋದು. ಜನರಲ್ ಕ್ಯಾಟಗರಿ 164 ಮಾರ್ಕ್ಸ್ ಬಂದಿದ್ರೂ ಕೂಡ ತಾವು ವಿದೇಶದಲ್ಲಿ ಹೋಗಿ ಮೆಡಿಕಲ್ ಮಾಡ್ಬೋದು. ನಾವು ಡೈರೆಕ್ಟಾಗಿ ಎಕ್ಸ್ಕ್ಲೂಸಿವ್ ಯೂನಿವರ್ಸಿಟೀಸನ್ನು ತಂದು ಮಾಡ್ತಾ ಇದ್ದೀವಿ, ಯಾವುದೇ ರೀತಿ ಏಜೆನ್ಸಿ ಥರ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಒಂದು ಸೇಫೆಸ್ಟ್ ಕಂಟ್ರಿ, ಸೇಫೆಸ್ಟ್ ಯೂನಿವರ್ಸಿಟಿ, ಒಂದು ಇಂಡಿಯನ್ ಊಟ, ಎಲ್ಲ ಇಂಡಿಯನ್ ಟ್ರೆಡಿಷನು, ಇಂಡಿಯನ್ ಪ್ರೊಸೀಜರ್ ಪ್ರಕಾರ ಇರುವಂಥ ಕಂಟ್ರಿಗಳಲ್ಲಿ ಇವತ್ತು 14 ಇಯರಿಂದ ಸರ್ವಿಸ್ ಕೊಡ್ತಾ ಬರ್ತಾ ಇದ್ದೀವಿ. ತಾವು ಕೂಡ ತಮ್ಮ ಡಾಕ್ಯುಮೆಂಟ್ ತಗೊಂಡು ಬಂದು ಸ್ಪಾಟ್ ಅಡ್ಮಿಷನ್ ಅಟೆಂಡ್ ಮಾಡಿ. ನಮ್ಮದು ನಂಬರ್ ಬರ್ತಾ ಇದೆ, ಅದಕ್ಕೊಂದು ಸತಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ವಿಸಿಟ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ಡಾಕ್ಟರ್ ಡ್ರೀಮ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೀವು ಕೂಡ ನಿಮ್ಮ ಮಕ್ಕಳನ್ನು ಡಾಕ್ಟರ್ ಮಾಡಬೇಕು ಅಂತಿದ್ರೆ, ವಿದೇಶದಲ್ಲಿ ಓದಿಸ್ಬೇಕು ಅಂತಿದ್ರೆ, ನೇರವಾಗಿ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯನ್ನು ಕನ್ಸಲ್ಟ್ ಮಾಡಬಹುದು. ಅಡ್ರೆಸ್ ಕಾರ್ಡು ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ನೇರವಾಗಿ ವಿಸಿಟ್ ಮಾಡಿ